ವೇದಗಳಲ್ಲಿ ವರ್ಣಿಸಿರುವ ವಿಮಾನಗಳು ನಮ್ಮ ಪೂರ್ವಜರಿಗೆ ಇಂದಿನ ಆಧುನಿಕ ಎಂಜಿನಿಯರ್ಗಳಿಗಿಂತಲೂ ಹೆಚ್ಚಿನ ತಂತ್ರಜ್ಞಾನ ತಿಳಿದಿತ್ತೆ. ನಾವು ನಿಸರ್ಗದ ವಿಕಾಸವಾದದಿಂದ ಹುಟ್ಟಿದವರು ಅಥವಾ ಅನ್ಯಗ್ರಹ ಜೀವಿಗಳ ಪ್ರಯೋಗಾಲಯದಲ್ಲಿ ಸೃಷ್ಟಿಯಾದವರು. ಪ್ರಾಚೀನ ಜನರು ದೇವರು ಎಂದು ಕರೆದದ್ದು ವಾಸ್ತವದಲ್ಲಿ ಆಕಾಶದಿಂದ ಬಂದ ವಿಜ್ಞಾನಿಗಳನ್ನೇ. ಅವರು ಯಾರು? ಅವರು ಯಾಕೆ ಬಂದರು? ಅವರು ಹಿಂದೆ ಏನು ಬಿಟ್ಟು ಹೋದರು? ಅವರು ಎಲ್ಲಿಗೆ ಹೋದರು? ಅವರು ಮತ್ತೆ ಬರುವರಾ? ಇದನ್ನೆಲ್ಲ ತಿಳಿಯಲು ನೋಡಿ ಯು ಪ್ರೀಮಿಯರ್ ಸೀರೀಸ್. ಭಾರತ 11,000 ವರ್ಷಗಳ ಇತಿಹಾಸವಿರುವ ಈ ಪುಣ್ಯಭೂಮಿ, ಇದು ಕೇವಲ ದೇವಾಲಯಗಳ ತವರೂರಲ್ಲ, ಇದು ಎಂಜಿನಿಯರಿಂಗ್ಗಳ ಅತ್ಯದ್ಭುತಗಳ ನೆಲೆವಿಡು ಅಂತ ನಾವು ಹೇಳಬಹುದು. ಇಲ್ಲಿನ 6,000 ವರ್ಷಗಳ ಹಳೆಯದಾದ ಒಂದು ಸಂಸ್ಕೃತಿ ಇದೆ. ಪುರಾಣಗಳಲ್ಲಿ ವಿಮಾನಗಳ ಬಗ್ಗೆ ಕೂಡ ಉಲ್ಲೇಖವಿದೆ. ಇವುಗಳನ್ನು ನಾವು ಹಾರುವ ರಥಗಳಂತಲೇ ನಾವು ಹೇಳಬಹುದು. ಇವು ಹಾರುವ ವಿಮಾನಗಳು ಹೇಗೆ ಕೆಲಸ ಮಾಡ್ತಿದ್ದಪ್ಪ ಅಂತಂದ್ರೆ ಹಾರುವ ಜೆಟ್ ಇಂಜಿನ್ಗಳಂತೆಯೂ ಕೆಲಸವನ್ನ ಮಾಡ್ತಾ ಇದ್ದವು. ಇದನ್ನು ನಾವು ಬಾಹ್ಯಾಕಾಶ ನೌಕೆಗಳನ್ನು ಕೂಡ ನಾವು ಕರೀಬಹುದು. ಮುಖ್ಯವಾಹಿನಿಯ ಇತಿಹಾಸಕಾರರು ಇದನ್ನು ಪುರಾಣ ಎನ್ನುತ್ತಾರೆ. ಆದರೆ ವೈಮಾನಿಕ ಶಾಸ್ತ್ರದಂತಹ ಗ್ರಂಥಗಳು ಪೈಲಟ್ಗಳ ಉಡುಪು, ಲೋಹಗಳ ಮಿಶ್ರಣ ಮತ್ತು ಹಾರಾಟದ ನಿಯಮಗಳನ್ನು ವಿವರಿಸುತ್ತವೆ. ಇವು ಇಂದಿನ ಫ್ಲೈಟ್ ಮ್ಯಾನ್ಯುಯಲ್ಗಳಿಗಿಂತ ಕಡಿಮೆ ಇಲ್ಲ. ಅತ್ಯಂತ ರೋಚಕ ವಿಷಯವೆಂದರೆ ಈ ವಿಮಾನಗಳ ಇಂಜಿನ್. ಇವು ಪಾದರಸದ ಸುಡಿಗುಂಡು ಅಂದರೆ ಮರ್ಕ್ಯುರಿ ವೋರ್ಟೆಕ್ಸ್ ತಂತ್ರಜ್ಞಾನ ಮತ್ತು ಗೈರೋಸ್ಕೋಪ್ಗಳನ್ನು ಬಳಸುತ್ತಿದ್ದವೆಂದು ಪಠ್ಯಗಳು ಹೇಳುತ್ತವೆ. ನಾಸಾ ಇಂದು ಬಳಸುವ ಅದೇ ತಂತ್ರಜ್ಞಾನವನ್ನು ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಬರೆದಿಟ್ಟಿದ್ದಾರೆಂದರೆ ನೀವು ನಂಬುತ್ತೀರಾ? ಈಗ ಛತ್ತೀಸ್ಗಢದ ಸಿರ್ಪುರಕ್ಕೆ ಬರೋಣ. ಇಲ್ಲಿನ ಸುರಂಗಟೀಲಾ ದೇವಾಲಯವು 11ನೇ ಶತಮಾನಗಳ ಭಯಂಕರ ಭೂಕಂಪವನ್ನ ತಡೆದು ನಿಂತಿದೆ. ಸುತ್ತಮುತ್ತಲ ಇಡೀ ಊರೇ ನಾಶವಾದರೂ ಈ ದೇವಾಲಯಕ್ಕೆ ಇನ್ನೂ ಏನೂ ಆಗಿಲ್ಲ. ಅದು ಹೇಗೆ? ನಿಮ್ಮ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ. ವೆಂಕಟೇಶ್ವರ ಹೆಲ್ತ್ ಕೇರ್ನಲ್ಲಿ ಜನರಲ್ ಮೆಡಿಸಿನ್, ಡೆಂಟಲ್, ಸರ್ಜರಿ, ಆರ್ಥೋಪೆಡಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿಸ್ಟ್ ಹಾಗೂ ಡಯಟಿಷಿಯನ್ ಸೇವೆಗಳು ಲಭ್ಯ. ಗ್ರೌಂಡ್ ಫ್ಲೋರ್, ಡ್ಯಾಡೀಸ್ ಗಾರ್ಡನ್, ಕಮ್ಮಸಂದ್ರ ರಸ್ತೆ, ಹೆಬ್ಬಗೋಡಿ, ಬೆಂಗಳೂರು 560100. ಬೆಳಿಗ್ಗೆ 7ರಿಂದ ರಾತ್ರಿ 10ರವರೆಗೆ. ಇಂದೇ ಕರೆ ಮಾಡಿ 74831 74347. ಇದಕ್ಕೆ ಉತ್ತರ ವಜ್ರಲೇಪ. ಇದು ಆಯುರ್ವೇದೀಯ ಗಿಡಮೂಲಿಕೆಗಳಿಂದ ಮಾಡಿದ ಒಂದು ವಿಶೇಷ ಸಿಮೆಂಟ್ ಅಥವಾ ಅಂಟು. ಇದು ಆಧುನಿಕ ಕಾಂಕ್ರೀಟ್ಗಿಂತ 20 ಪಟ್ಟು ಹೆಚ್ಚು ಬಲಶಾಲಿಯಾಗಿದೆ. 1600 ವರ್ಷ ಕಳೆದರೂ ಈ ಅಂಟು ಇಂದಿಗೂ ಕಲ್ಲಿನಂತೆ ಗಟ್ಟಿಯಾಗಿದೆ. ಅಷ್ಟೇ ಅಲ್ಲ, ಭೂಕಂಪದ ಅಲೆಗಳನ್ನು ಚದರಿಸಲು ಈ ದೇವಾಲಯದ ಅಡಿಯಲ್ಲಿ ಗಾಳಿಯ ಕೋಣೆಗಳನ್ನು ನಿರ್ಮಿಸಲಾಗಿದೆ. ಇಂತಹ ಸುಧಾರಿತ ಜ್ಞಾನವನ್ನು ನೀಡಿದವರು ಯಾರು? ದೇವಶಿಲ್ಪಿ ಮಯಾಸುರ ಎಂದು ಗ್ರಂಥಗಳು ಹೇಳುತ್ತವೆ. ಪ್ರಾಚೀನ ಗಗನಯಾತ್ರಿ ಸಿದ್ಧಾಂತದ ಪ್ರಕಾರ ಇವರು ಬೇರೆ ಯಾರೂ ಅಲ್ಲ, ಆಕಾಶದಿಂದ ಬಂದ ಅನ್ಯಗ್ರಹ ಜೀವಿಗಳು. ನಾವು ಮಂಗನಿಂದ ಮಾನವನಾದೆವೆಂದು ವಿಜ್ಞಾನ ಹೇಳುತ್ತದೆ. ಆದರೆ ಈ ಬದಲಾವಣೆ ಇಷ್ಟು ವೇಗವಾಗಿ ಹೇಗಾಯಿತು? ನಮ್ಮ ಬುದ್ಧಿಶಕ್ತಿ ರಾತ್ರೋರಾತ್ರಿ ಹೇಗೆ ಹೆಚ್ಚಾಯಿತು? ಇರಾಕ್ನಲ್ಲಿ ದೊರೆತ ಸುಮೇರಿಯನ್ ಮಣ್ಣಿನ ಫಲಕಗಳು ಒಂದು ವಿಚಿತ್ರ ಕಥೆಯನ್ನ ಹೇಳ್ತವೆ. 4.5 ಲಕ್ಷ ವರ್ಷಗಳ ಹಿಂದೆ ನಿಬಿರು ಎಂಬ ಗ್ರಹದಿಂದ ಅನುನಾಕಿ ಎಂಬ ಜನಾಂಗದವರು ಭೂಮಿಗೆ ಬಂದರು. ಅವರ ಉದ್ದೇಶ ಚಿನ್ನ. ತಮ್ಮ ಗ್ರಹದ ರಕ್ಷಣೆಗೆ ಅವರಿಗೆ ಚಿನ್ನದ ಅವಶ್ಯಕತೆ ಇತ್ತು. ಗಣಿಗಾರಿಕೆ ಮಾಡಲು ಅವರಿಗೆ ಕೆಲಸಗಾರರು ಬೇಕಾಗಿದ್ದರು. ಅದಕ್ಕಾಗಿ ಅವರು ಆದಿಮಾನವರ DNA ಜೊತೆ ಪ್ರಯೋಗ ಮಾಡಿ ನಮ್ಮನ್ನು, ಅಂದರೆ ಹೋಮೋಸೇಪಿಯನ್ಸ್ ಅನ್ನು ಸೃಷ್ಟಿಸಿದರು. ಅಂದರೆ ನಾವು ಅವರು ಸೃಷ್ಟಿಸಿದ ಕೆಲಸಗಾರರು ಅಥವಾ ಗುಲಾಮ ಜನಾಂಗ. ನಾವು ಅವರನ್ನು ದೇವರು ಎಂದು ಕರೆದೆವು, ಆದರೆ ಅವರು ವಾಸ್ತವದಲ್ಲಿ ಅನ್ಯಗ್ರಹ ವಿಜ್ಞಾನಿಗಳಾಗಿದ್ದರು. ಈಗ ನಾವು
ಬೈಬಲ್ನ ಪುರಾಣಕ್ಕೆ ಹೋಗುವುದಾದ್ರೆ ಯಹೂದಿಗಳು ಮರುಭೂಮಿಯಲ್ಲಿ 40 ವರ್ಷಗಳ ಕಾಲ ಅಲೆದಾಡಿದಾಗ ದೇವರು ಅವರಿಗೆ ಮನ್ನಾ ಎಂಬ ಆಹಾರವನ್ನ ನೀಡ್ತಾ ಇದ್ರು ಎಂಬ ಉಲ್ಲೇಖವಿದೆ. ಝೋಹಾರ್ ಎಂಬ ಪ್ರಾಚೀನ ಗ್ರಂಥದ ಪ್ರಕಾರ ಈ ಮನ್ನಾವನ್ನು ನೀಡುತ್ತಿದ್ದವು ದೇವರಲ್ಲ, ಅದೊಂದು ಯಂತ್ರ. ಆಧುನಿಕ ಇಂಜಿನಿಯರ್ಗಳು ಆ ವರ್ಣನೆಯನ್ನು ಓದಿ ಒಂದು ಯಂತ್ರವನ್ನು ಮರುಸೃಷ್ಟಿಸಿದರು. ಅದೇ ಮನ್ನಾ ಮಷೀನ್. ಇದು ಗಾಳಿಯಲ್ಲಿನ ತೇವಾಂಶ ಮತ್ತು ಪಾಚಿಯನ್ನು ಬಳಸಿ ಪೌಷ್ಟಿಕ ಆಹಾರವನ್ನು ತಯಾರಿಸುತ್ತಿತ್ತು. ಆದರೆ ಈ ಯಂತ್ರಕ್ಕೆ ಕರೆಂಟ್ ಎಲ್ಲಿಂದ ಬರುತ್ತಿತ್ತು? ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಅದಕ್ಕೆ ಶಕ್ತಿ ನೀಡುತ್ತಿದ್ದವು ಒಂದು ಚಿಕ್ಕ ಅಣುಶಕ್ತಿ ಸ್ಥಾವರ, ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್. ಇದನ್ನು ಅವರು ಒಡಂಬಡಿಕೆಯ ಮಂಜೂಖಿಯಲ್ಲಿ ಇಟ್ಟಿದ್ದರು. ಇದೇ ಕಾರಣಕ್ಕೆ ಆ ಪೆಟ್ಟಿಗೆಯ ಹತ್ತಿರ ಹೋದವರು ಕೂದಲು ಉದುರಿ ಚರ್ಮ ಸುಟ್ಟು ಸಾವನ್ನಪ್ಪುತ್ತಿದ್ದರು. ಅದು ದೇವರ ಶಾಪವಾಗಿರಲಿಲ್ಲ, ಅದು ವಿಕಿರಣ ವಿಷ, ಅಂದರೆ ರೇಡಿಯೇಷನ್ ಪಾಯ್ಸನಿಂಗ್ ಆಗಿತ್ತು. ವಿಮಾನ, ಆಯುರ್ವೇದಿಕ್ ಸಿಮೆಂಟ್, ಜೆನೆಟಿಕ್ ಎಂಬ ಇಂಜಿನಿಯರಿಂಗ್ ತಂತ್ರಜ್ಞಾನ ಮತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಇವೆಲ್ಲವೂ ಕೂಡ ಸಾವಿರಾರು ವರ್ಷಗಳ ಹಿಂದೆ ಇತ್ತೆಂದರೆ ನಮ್ಮ ಇತಿಹಾಸವು ನಾವು ಅಂದುಕೊಂಡಿದ್ದಕ್ಕಿಂತ ವಿಭಿನ್ನವಾಗಿದೆ ಅಲ್ಲವೇ? ಆಕಾಶದಿಂದ ಬಂದ ಆ ದೇವರುಗಳು ಮತ್ತೆ ಬರುವರೆ? ಕಾದು ನೋಡೋಣ.